ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ 100 ಕೋಟಿ ಆಫರ್ನ ಬಾಂಬ್ ಸಿಡಿಸಿದ್ದಾರೆ ವಕೀಲ ದೇವರಾಜೇಗೌಡ. ಇದರ ನಡುವೆ ಒಂದು ಟೀಮ್ ಅನ್ನ ಕೂಡ ಡಿ.ಕೆ. ರಚನೆ ಮಾಡಿದ್ರು ಅಂತ ಹೇಳಿದ್ದಾರೆ. ಯಾವುದದು ಟೀಮು? ನಾಲ್ವರು ಸಚಿವರ ವಿರುದ್ಧವೂ ಕೂಡ ದೇವರಾಜೇಗೌಡ ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 4 ಸಚಿವರು ಪ್ಲಸ್ ಶಿವರಾಮೇಗೌಡ ಪ್ಲಸ್ ಮಾಜಿ MLC ಗೋಪಾಲಸ್ವಾಮಿ ಇಷ್ಟೂ ಜನ ಈ ಟೀಮ್ನಲ್ಲಿದ್ದಾರೆ. ಬೌರಿಂಗ್ ಕ್ಲಬ್ ರೂಮ್ ನಂಬರ್ 110ಕ್ಕೆ 5 ಕೋಟಿ ಅಡ್ವಾನ್ಸ್ ಹಣವನ್ನು ಕಳಿಸಿದ್ರು. ನನಗೆ 100 ಕೋಟಿ ಕೊಡ್ತೀನಿ ಅಂದಿದ್ರು, ಅದರಲ್ಲಿ 5 ಕೋಟಿ ಹಣವನ್ನು ಕಳಿಸಿದ್ರು. ಏನಿದು 100 ಕೋಟಿ ಆಫರ್ ರಹಸ್ಯ? ಹಾಗಾದ್ರೆ 5 ಕೋಟಿ ಅಡ್ವಾನ್ಸ್ ಕೊಡೋಕೆ ಮುಂದಾಗಿದ್ದು ನಿಜಾನಾ? ಅದನ್ನು ರಿಸೀವ್ ಮಾಡ್ಕೊಂಡ್ರ ಇವರು? ಅದು ಪ್ರಶ್ನೆ ಇದೆ. ಮಾಜಿ ಸಂಸದರ ಜೊತೆ ಮಾಜಿ MLC ಹೆಸರು ಹೇಳಿದ್ದಾರೆ ವಕೀಲ ದೇವರಾಜೇಗೌಡ. ಇದೀಗ ಈ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಶಿವರಾಮೇಗೌಡರು ಆಡಿಯೋದಲ್ಲಿ ಮಾತಾಡಿರುವಂಥದ್ದು ಮತ್ತು ಡಿ.ಕೆ. ಶಿವಕುಮಾರ್ ಜೊತೆ ಕೂಡ ದೇವರಾಜೇಗೌಡ ಕೆಲ ಸೆಕೆಂಡುಗಳ ಕಾಲ ಕಾನ್ವರ್ಸೇಷನ್ ನಡೆದಿರುವಂತಹ ಒಂದು ಆಡಿಯೋ ತುಣುಕನ್ನ ರಿಲೀಸ್ ಮಾಡಿದ್ರು. ಅದರ ನಡುವಲ್ಲೇ ಈಗ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. 100 ಕೋಟಿ ಆಫರ್ ಮಾಡಿದ್ರು ನನಗೆ, ಒಂದು ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿತ್ತು ಕುಮಾರಸ್ವಾಮಿ ಮೇಲೆ ಆರೋಪ ಮಾಡೋಕೆ, ಮತ್ತು ಈ ಪೆನ್ಡ್ರೈವ್ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಸೃಷ್ಟಿಯಾಗಲು 4 ಜನ ಸಚಿವರ ಟೀಮ್ ಕೂಡ ರಚನೆ ಮಾಡಿದ್ರು ಅಂತ. ಆಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ಸಂದರ್ಭಗಳನ್ನು ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲಸ್ವಾಮಿ ಇದನ್ನಲ್ಲ, ಚಂದ್ರಪ್ಪಣ್ಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ.ಕೆ. ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು, ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಓಕೆ, ಇದೀಗ 4 ಸಚಿವರ ಒಂದು ಟೀಮ್ ಮಾಡಿದ್ರು. 4ರನ್ನ ಅಂದ್ರೆ ಹೆಸರು ಕೂಡ ಹೇಳಿದ್ದಾರೆ ಇದರಲ್ಲಿ. ಸೊ ಇದು ಇನ್ನೆಲ್ಗೋ ಹೋಗಿ ನಿಂತ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ ಈ ಪ್ರಕರಣ.